ನಮಸ್ಕಾರ. ನಾರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ನಾರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾರಂಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯು ಒಂದಲ್ಲ ಒಂದು ವಿಶೇಷವಾದಂತಹ ವರದಿಗಳನ್ನ ತರ್ತಾ ಇದೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸರು ಈ ಸುದ್ದಿ ನೋಡಲೇಬೇಕಾಗಿದೆ. ಯಾಕಂದ್ರೆ ಇದು ನಡೆದಿರೋದು ಯುಪಿ ಸರ್ಕಾರದಲ್ಲಿ, ಯೋಗಿ ಸರ್ಕಾರದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಲೇಬೇಕಾಗಿದೆ. ಯಾಕಂದ್ರೆ ಒಬ್ಬ ಡಿವೈಎಸ್ಪಿ ಆಗಿರುವಂತಹ ಉನ್ನತ ಹುದ್ದೆಗೆ ಹೋಗಿರುವಂತಹ ಅಧಿಕಾರಿ ಅಸಭ್ಯವಾಗಿ ತನ್ನ ಕಾನ್ಸ್ಟೇಬಲ್ ಮಹಿಳೆ ಜೊತೆ ವರ್ತನೆ ಮಾಡಿದಕ್ಕಾಗಿ ಮತ್ತು ಅವರು ಒಂದೇ ಕಡೆ ಲಾಬ್ನಲ್ಲಿ ಸಿಕ್ಕಾಕೊಂಡು ಅವರು ಈ ಒಂದು ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾಗ ಅಲ್ಲಿ ಸರ್ಕಾರದ ಅಧಿಕಾರಿಗಳು, ಎಸ್ ಪಿ ಆಗಿರ್ತಕ್ಕಂಥ ಅಧಿಕಾರಿಗಳು ಅವರ ಫೋನ್ ಅನ್ನ ಟ್ರ್ಯಾಪ್ ಮಾಡ್ತಾರೆ. ಅದು ಆ ಫೋನ್ ಟ್ರ್ಯಾಪ್ ಮಾಡೋ ಕಾರಣಕ್ಕಾಗಿ ಅವರು ಒಂದು ಲಾಸ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಹಾಗಾಗಿ ಅಲ್ಲಿ ಅವರ ಹುದ್ದೆಗಳನ್ನ ಕಳ್ಕೊಂಡು ಇವತ್ತು ಕೇವಲ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಹಾನ್ ಪುರುಷ ಇವನೇ ನೋಡಿ, ಆ ಒಬ್ಬ ಕೃಪಾಕ್ ಶಂಕರ್ ಅಂತಕ್ಕಂಥ ಅವನ ಹೆಸರು. ಇದು ಉತ್ತರ ಪ್ರದೇಶದ ಉನ್ನಾವದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಘಟನೆ ವಿಶೇಷ ಏನಪ್ಪಾ ಅಂತಂದ್ರೆ, ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಒಂದು ಕೌಟುಂಬಿಕ ಕಾರಣವಾಗಿತ್ತು. ಹಾಗಾಗಿ ಆ ಕಾರಣದಿಂದಾಗಿ ಈ ಅಧಿಕಾರಿ ನನಗೆ 1 ವಾರ ಕಾಲ ರಜೆ ಬೇಕು ಅಂತಕ್ಕಂಥ ಮಾತನ್ನ ಎಸ್ ಪಿ ಅವ್ರ ಮುಂದೆ ಇಟ್ಟಿದ್ದಾಗ, ಎಸ್ ಪಿ ಅವರು ಏನೋ ಮನೆ ಕೌಟುಂಬಿಕ ಸಮಸ್ಯೆ ಇದೆ, ಆ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಇವತ್ತಲ್ಲ ನಾಳೆ ಅಂತ ತಿಳ್ಕೊಂಡು ಅವನಿಗೆ 1 ವಾರ ಅಲ್ಲಿ ರಜೆ ಸ್ಯಾಂಕ್ಷನ್ ಮಾಡ್ತಾರೆ. ಆದರೆ ಕೃಪಾಕ್ ಶಂಕರ್ ಮಾಡತಕ್ಕಂತ ಘನಾಂಧಾರಿ ಕೆಲಸ ಏನಪ್ಪಾ ಅಂದ್ರೆ, ಅಲ್ಲಿ ತನ್ನ ಸಹೋದ್ಯೋಗಿಯಾಗಿ ಕೆಲಸ ಮಾಡ್ತಿರಂತ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಯಲ್ಲಿ 1 ವಾರ ಎಂಜಾಯ್ ಮಾಡ್ಕೊಂಡು ಹೋಗಲು ಲಾಡ್ಜ್ ಒಂದನ್ನು ಬುಕ್ ಮಾಡ್ತಾನೆ. ಯಾಕೆ ಮಾಡ್ತಾನಂದ್ರೆ, ಮನೇಲಿ ಏನೋ ಒಂದಿಷ್ಟು ಸಮಸ್ಯೆ ಆಗಿರಬಹುದು, ಕೌಟುಂಬಿಕ ಸಮಸ್ಯೆ ಇರಬಹುದು. ಆದರೆ ಮಹಿಳಾ ಕಾನ್ಸ್ಟೇಬಲ್ ಜೊತೆಯಲ್ಲಿ ಅಧಿಕಾರಗಳನ್ನ ದುರುಪಯೋಗ ಪಡಿಸಿಕೊಂಡು ಆ ಮಹಿಳೆಗೆ ಕರೆದುಕೊಂಡು ಹೋಗಿ ಲಾಡ್ಜ್ ನಲ್ಲಿ ಸಿಕ್ಕಾಕೊಳ್ತಾರೆ. ಯಾಕೋ ನನ್ನ ಗಂಡ ಮನೆಗೆ ಬಂದಿಲ್ಲ ಎಂಬ ಕಾರಣಕ್ಕಾಗಿ ಈ ಕೃಪಾಕ್ನ ಹೆಂಡತಿಯಾಗಿರ್ತಕ್ಕಂಥ ಮಕ್ಕಳು ಮತ್ತು ಹೆಂಡತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಾರೆ. ನನಗೆ 1 ವಾರದಿಂದ ನನ್ನ ಗಂಡ ಸಿಗ್ತಾ ಇಲ್ಲ, ಎಲ್ಲಿದ್ದಾರೆ, ಮನೆಗೂ ಬಂದಿಲ್ಲ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ಎಸ್ ಪಿ ಅವರ ಗಮನಕ್ಕೆ ತಂದಾಗ ಅಲ್ಲಿ ಗೊತ್ತಾಗಿದೆ ಒಂದು ವಿಶೇಷವಾದ ಮತ್ತು ರೋಚಕವಾದ ಸುದ್ದಿ. ಅಲ್ಲಮ್ಮ, ನಿನ್ನ ಗಂಡನಿಗೆ ನಾನು 1 ವಾರಗಳ ಕಾಲ ರಜೆ ಕೊಟ್ಟಿದ್ದೇನೆ, ಮನೇಲೇನೋ ಸಮಸ್ಯೆ ಇದೆ, ಹೀಗಾಗಿ ಆ ಸಮಸ್ಯೆ ಬಗೆಹರಿಸಿಕೊಂಡು ನನ್ನ ಕೌಟುಂಬಿಕ ಸಮಸ್ಯೆಯಲ್ಲಿ ಕಲಹವಾಗಿದೆ, ಹಾಗಾಗಿ ನಾನು 1 ವಾರಗಳ ಕಾಲ ರಜೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದಾಗ, ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಗಲಾಟೆ ಆಗಿಲ್ಲ, ಕೌಟುಂಬಿಕ ಸಮಸ್ಯೆಯೂ ಆಗಿಲ್ಲ, ಆದರೆ ನನ್ನ ಗಂಡ ನನ್ನ ಮನೆಗೆ ಬಂದಿಲ್ಲ ಎಂದು ನನಗೆ ಒಂದಿಷ್ಟು ಯಾಕೋ ಮನಸ್ಸಿಗೆ ಸಂತಾಪ ಆಗ್ತಾ ಇದೆ, ಏನೋ ಮಾಡ್ಕೊಂಡಿರಬಹುದು ಅಂತಕ್ಕಂಥ ಆಲೋಚನೆಯಲ್ಲಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತಕ್ಕಂಥ ಮನವಿಯನ್ನ ಅಲ್ಲಿರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ ಅಧಿಕಾರಿಗಳಿಗೆ ಮನವಿ ಕೊಡ್ತಾರೆ. ಆ ಮನವಿ ಪರಿಗಣಿಸಿ ಜಿಲ್ಲಾ ಎಸ್ ಪಿಗಳಾಗಿರ್ತಕ್ಕಂಥವ್ರು ಅದನ್ನ ಫೋನ್ ಟ್ರ್ಯಾಕ್ ಮಾಡ್ತಾರೆ. ಫೋನ್ ಟ್ರ್ಯಾಕ್ ಮಾಡುವಾಗ ಅದೊಂದು ಯಾವುದೋ ಲಾಡ್ಜ್ಗೆ ಅಥವಾ ಯಾವುದೋ ಹೋಟೆಲ್ ಬಳಿ ಬಂದು ಅಲ್ಲಿ ಸ್ವಿಚ್ ಆಫ್ ಮಾಡ್ತಾರೆ. ಆ ಸ್ವಿಚ್ ಆಫ್ ಮಾಡಿದ ಲೊಕೇಶನ್ ತೆಗೆದುಕೊಂಡು ಆ ಹೋಟೆಲ್ ಹೋಗಿ ಸರ್ಚ್ ಮಾಡಿದಾಗ ಸರಸ ಸಲ್ಲಾಪದಲ್ಲಿ ತೊಡಗಿರ್ತಕ್ಕಂಥ ಕೃಪಾಕ್ ಶಂಕರ್ ಅವರನ್ನ ಹಿಡಿದುಕೊಂಡು ಬಂದು ತನ್ನ ಬಡ್ತಿಯನ್ನ ಹಿಂಪಡೆದು ಅವರಿಗೆ ಕಾನ್ಸ್ಟೇಬಲ್ ಆಗಿ ನಿಲ್ಲಿಸಿರ್ತಕ್ಕಂಥ ಘಟನೆ ಉತ್ತರ ಪ್ರದೇಶದ ಉನ್ನಾವದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ. ಬಂಧುಗಳೇ, ಅನೇಕ ರೀತಿಗಳಿಂದ ನಾವು ಆಲೋಚನೆ ಮಾಡಿದಾಗ ಈ ತರದ ಯೋಗಿ ಸರ್ಕಾರದ ಕೆಲವೊಂದಿಷ್ಟು ದಿಟ್ಟ ನಿರ್ಧಾರ ಮತ್ತು ಖಡಕ್ ಆದೇಶಗಳಿದಾವಲ್ಲ, ನಮ್ಮ ರಾಜ್ಯದಲ್ಲಿ ಯಾಕೆ ಬರಲ್ಲ ಅಂತಕ್ಕಂಥ ವಿಚಾರವನ್ನ ಮಾಡಲೇಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಕೂಡ ಅನೇಕ ಈ ತರದ ಘಟನೆಗಳನ್ನ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ನಡೆದಿದೆ, ನಡೀತಾನೆ ಇದೆ ಅಂತಕ್ಕಂಥ ಮಾತು ಕೂಡ ಅಲ್ಲಲ್ಲಿ ಮಾತಾಡ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಅಂತ ಒಂದು ಸರ್ಕಾರ ಈ ತರದ ಖಡಕ್ ಆದೇಶ ಮತ್ತು ಖಡಕ್ ಸಂದೇಶಗಳನ್ನ ನೀಡುವ ಮೂಲಕ ಪೊಲೀಸ್ ಅಧಿಕಾರಿಗೆ ಮುಂಬಡ್ತಿಯಾಗಿದ್ದನ್ನು ಹಿಂಬಡ್ತಿಯಾಗಿ ಮಾಡಿ ಈಗ ಡಿವೈಎಸ್ಪಿ ಇದ್ದಂತವರು ಕಾನ್ಸ್ಟೇಬಲ್ ಆಗಿ ನಿಂತುಕೊಂಡಿದ್ದಾನೆ. ಈ ಮಹಾಪುರುಷ ನಿಮಗೆ ತೋರಿಸ್ತಾ ಇದೀವಲ್ಲ ಈ ಚಿತ್ರದಲ್ಲಿ, ಅವನೇ ನೋಡಿ ಈ ಕೃಪಾಕ್ ಶಂಕರ್ ಅಂತಕ್ಕಂಥವನು. ಅನೇಕ ದಿನಗಳಿಂದ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕೆಂಬ ಕನಸು ಕಾಣ್ತಿರುವಂತಹ ಅನೇಕ ಜನರಿಗೆ ಇಂಥ ಲೋಫರ್ಗಳು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಇಡೀ ಒಂದು
ಪೊಲೀಸ್ ಇಲಾಖೆಗೆ ಅಗೌರವ ತರುವಂತಹ ರೀತಿಯಲ್ಲಿ ಕೆಲಸ ಮಾಡಿದಕ್ಕಾಗಿ ಅಲ್ಲಿನ ಯುಪಿ ಸರ್ಕಾರದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ಒಂದು ಆದೇಶಗಳನ್ನು ನೀಡುತ್ತಾರೆ. ಯಾವುದೇ ಕಾರಣಕ್ಕೂ ಅಂತವರಿಗೆ ನಮ್ಮಲ್ಲಿ ಅವಕಾಶಗಳಿಲ್ಲ. ಅವನು ಏನ್ ACP ಆಗಿದ್ನೋ ಅವನನ್ನ ಕೆಳಗಿಳಿಸಿ ಅವನಿಗೆ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೀಡಿ ಅಂತಕ್ಕಂತಹ ಸಂದೇಶಗಳನ್ನ ನೀಡಿ ಅಲ್ಲಿನ ಆಯುಕ್ತರು, ಪೊಲೀಸ್ ಆಯುಕ್ತರು ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಈ ತರ ಮಾಡ್ತಕ್ಕಂಥ ಧನಂದಾರಿ ಕೆಲಸಕ್ಕೆ ಪ್ರಪಾಪ್ ಶಂಕರ್ ಅಂತಕ್ಕಂಥ ಹೆಸರಿಟ್ಕೊಂಡಂತವನು ACP ಆದವನು ಮಹಿಳಾ ತನ್ನ ಸಹೋದರಿಗೆ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿ ಅವಳನ್ನ ಯಾವುದೋ ಒಂದು ಹೋಟೆಲ್ಗೂ ಲಾಡ್ಜ್ಗೂ 8 ದಿನಗಳ ಕಾಲ ಬುಕಿಂಗ್ ಮಾಡಿಕೊಂಡು ಆರಾಮಾಗಿರ್ಬೇಕು ಅಂತಕ್ಕಂಥ ವಿಚಾರ ಬಂದಾಗ ಅಲ್ಲಿ ಮನೆಯಲ್ಲಿ ಸಾಕಷ್ಟು ತೊಂದರೆಯಾಗಿ ಗಂಡ ಏನ್ ಮಾಡ್ಕೊಂಡಿದ್ದಾನೋ, ಗಂಡನಿಗೆ ಏನಾಗಿದೆಯೋ ಅಂತಕ್ಕಂಥ ವಿಚಾರ ಗೊತ್ತಿಲ್ಲದೆ ಹೆಂಡತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸ್ತಾಳೆ. ನನ್ನ ಗಂಡ ಒಂದು ವಾರಗಳಿಂದ ಮನೆಗೆ ಬಂದಿಲ್ಲ, ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ, ಹಾಗಾಗಿ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಂದಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಬಂದಾಗ SP ಅವರು ಹೇಳ್ತಾರೆ, ನಿಮ್ಮ ಗಂಡನಿಗೆ 1 ವಾರಗಳ ಕಾಲ ರಜೆ ನೀಡಲಾಗಿದೆ, ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಈ ರಜೆ ಮಂಜೂರಾತಿ ಮಾಡಲಾಗಿದೆ ಎಂದು ಹೇಳಿದಾಗ ಅಲ್ಲಿ ದಿಗ್ಭ್ರಮೆಗೊಳ್ತಾಳೆ ಹೆಂಡತಿ. ಇಂಥ ಘಟನೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದೋಗಿದೆ ಅಂದ್ರೆ ಕರ್ನಾಟಕದಲ್ಲಿ ಅನೇಕ ಅಧಿಕಾರಿಗಳು ಸಿಕ್ಕಾಕೊಳ್ತಾರೆ. ಎಷ್ಟೋ ಜನ ಅಧಿಕಾರಿಗಳಿಗೆ ಗೊತ್ತಾ, ಪ್ರಮೋಷನ್ ಆದರೂ ಡಿಪ್ರಮೋಷನ್ಗೆ ಬರ್ತಾರೆ. ಯಾಕೆ ಇಲ್ಲಿ ಕೂಡ ಆಗಬಾರದು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಕೂಡ ಅನೇಕ IAS IPS ಅಧಿಕಾರಿಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಇಲ್ಲಿ ಕೊಲೆ ಆಯ್ತು, ಕೆಲವೊಂದು ಊಹಾಪೋಹಗಳಾಯ್ತು, ಅವರು ಇನ್ನೊಬ್ರಿಗೆ ಇಟ್ಕೊಂಡ್ರು, ಇವ್ರು ಇನ್ನೊಬ್ರು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಪ್ರತ್ಯಾರೋಪಗಳು ಇಲ್ಲಿ ಸಾಕಷ್ಟು ನಡೀತಾ ಇದ್ದಾವೆ. ಒಂದು ರೀತಿ ಆ ರೀತಿಯ ಆದೇಶಗಳನ್ನ ನಮ್ಮ ಕೇಂದ್ರ UP ಸರ್ಕಾರದಲ್ಲಿ ಮಾಡತಕ್ಕಂಥ ಆದೇಶಗಳನ್ನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದಿಷ್ಟು ಆಲೋಚನೆ ಮಾಡಿ ಈ ತರದ ಅಧಿಕಾರಿಗಳನ್ನ ಹಿಂಬಡ್ತಿ ಪಡೆದರೆ ಅನೇಕ ಜನರಿಗೆ ಒಂದಿಷ್ಟು ನ್ಯಾಯ ಸಿಗದಂಗಾಗುತ್ತದೆ. ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಗಳಿಗೆ ಅಲ್ಲಿ ನಾವು ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿನೇ ಕಳ್ಳರು ಹಿಡಿಯಲು ಹೋದಾಗ ಅಥವಾ ವೇಷವಾಟಿಕೆಯಲ್ಲಿ ತೊಡದ ಹಿಡಿಲಿಕ್ಕೆ ಹೋದಾಗ ಅವ್ರು ಆಡ್ತಕ್ಕಂಥ ಮಾತೇನು, ಅವ್ರು ಮಾಡಿದ ಕೆಲಸ ಏನು ಅಂತ ಕಡೆ ಒಂದಿಷ್ಟು ಅವರ ಆತ್ಮಗೌರವಕ್ಕಾಗಿ ಆಲೋಚನೆ ಮಾಡ್ಕೊಳ್ಬೇಕು. ಅದೇ ಒಂದು ಡ್ರೆಸ್ ಮೇಲೆ, ಅದೇ ಒಂದು ಹುದ್ದೆ ಮೇಲೆ, ಅದೇ ಒಂದು ಸರ್ಕಾರದ ಸಿಮ್ಗಳನ್ನ ತೆಗೆದುಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ಮಹಿಳಾ ಕಾನ್ಸ್ಟೇಬಲ್ ಜೊತೆಯಲ್ಲಿ ಅಸಭ್ಯವಾಗಿ ಅಲ್ಲಿ ರಾಸಲೀಲೆ ತೊಡಗಿರ್ತಾನ ಅಂತಕ್ಕಂಥ ವಿಚಾರ ಯಾವಾಗ ಗೊತ್ತಾಯಿತು ಅಧಿಕಾರಿಗಳಿಗೆ, ಅವತ್ತು ಅವರಿಗೆ ಡಿಪ್ರಮೋಷನ್ ಮಾಡ್ತಾರೆ, ಅಂದ್ರೆ ಡಿಗ್ರೇಡ್ ಮಾಡ್ತಾರೆ. ಡಿಗ್ರೇಡ್ ಮಾಡಿ ಅವನಿಗೆ ಈ ತರ ಆಗಿ ಅವನಿಗೆ ಒಂದಿಷ್ಟು ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೀಡ್ತಾರೆ. ಇದು ಎಂತ ಅವಮಾನ, ಯಾಕೆ ಇಲ್ಲಿ ಕೂಡ ಆಗಬಾರ್ದು ಅಂತಕ್ಕಂಥ ಆಲೋಚನೆ ನಮ್ಮದಾಗಿದೆ. ಬಂಧುಗಳೇ, ಈ ಸುದ್ದಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಅದರ ಬಗ್ಗೆ ಒಂದಿಷ್ಟು ಕಮೆಂಟ್ಸ್ ಮತ್ತು ಸಂದೇಶಗಳನ್ನ ಮತ್ತು ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡ್ಕೊಳ್ತೇವೆ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ. ನಾನು ನಿಮ್ಮ MP ಮುದಾಳೆ.